ಹಿಟ್ 3 ದಿ ಥರ್ಡ್ ಕೇಸ್. ಇದು ಶೈಲೇಶ್ ಕೊಲನು ಅವರು ಡೈರೆಕ್ಟ್ ಮಾಡಿರೋ ಅಂಥ ಚಿತ್ರ. ಇದು ಹಿಟ್ ಫ್ರಾಂಚೈಸ್ನಲ್ಲಿ ಬಂದಿರೋ ಅಂಥ ಮೂರನೇ ಸಿನಿಮಾ, ಅಂದರೆ ಮೂರನೇ ಕೇಸ್. ಇನ್ನು ಸಿನಿಮಾದಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ, ಶ್ರೀನಿಧಿ ಶೆಟ್ಟಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಅರ್ಜುನ್ ಸರ್ಕಾರ್, ಒಬ್ಬ ಪೊಲೀಸ್ ಆಫೀಸರ್. ಆ್ಯಂಡ್ ಇಲ್ಲೂ ಕೂಡ ಹಿಂದಿನ ಸಿನಿಮಾಗಳ ರೀತಿಯೇ ಅವನಿಗೆ ಒಂದು ವಿಚಿತ್ರವಾದ ಕೇಸ್ ಸಿಗುತ್ತೆ. ಅದು ಏನಂದರೆ, ಒಂದೇ ರೀತಿಯಾಗಿ ಸೀರೀಸ್ ಮರ್ಡರ್ಗಳು ನಡೀತಾ ಇರುತ್ತದೆ, ಅದು ಕೂಡ ಒಂದೇ ಪ್ಯಾಟ್ರನ್ನಲ್ಲಿ. ಆ್ಯಂಡ್ ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಬಂದ ಅರ್ಜುನ್ ಸರ್ಕಾರ್ಗೆ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ವಿಷಯ ತಿಳಿಯುತ್ತೆ, ಹಾಗೆ ಏನೆಲ್ಲ ಟ್ವಿಸ್ಟ್ಗಳು ರಿವೀಲ್ ಆಗುತ್ತೆ, ಆ್ಯಂಡ್ ಮುಂದೆ ಅವುಗಳನ್ನು ಹೇಗೆಲ್ಲ ಎದುರಿಸುತ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದ ಅಂದರೆ ಇದರ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಅವರು ಬ್ಲೆಂಡ್ ಮಾಡಿರೋ ವಿಷಯಗಳು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಸಸ್ಪೆನ್ಸ್, ಹಾಗೆ ಮರ್ಡರ್ ಮಿಸ್ಟ್ರಿ, ಹಾಗೆ ಆ್ಯಕ್ಷನ್ ಸೀನ್ಸ್ಗಳು, ಸರ್ವೈವಲ್ ಥ್ರಿಲ್ಲರ್ಸ್, ಹಾಗೆ ವೈಲೆನ್ಸ್, ನನಗೆ ಇವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಆ ಬಂಗ್ಲೆಯಲ್ಲಿ ಆಗೋ ಸೀನ್ಸ್ಗಳು, ಆ ಬಾಕ್ಸಿಂಗ್ ರಿಂಗ್ನಲ್ಲಿ ಆಗೋ ಸೀನ್ಸ್ ತುಂಬ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರೀ ಆ್ಯಕ್ಷನ್ ಸೀನ್ಸ್ನ ಫೋಕಸ್ ಮಾಡಿಲ್ಲ, ಇದರಲ್ಲಿ ಕ್ರೈಮ್ಗೆ ಒಂದು ಸ್ಟೈಲ್ ಇದೆ, ಹಾಗೆ ಒಂದು ಮೋಟಿವ್ ಇದೆ. ಅಫ್ಕೋರ್ಸ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಸಿನಿಮಾನೇ, ಆದರೆ ಅದನ್ನು ಯೂನಿಕ್ ಆಗಿ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಆದರೆ ಅದು ಸಿನಿಮಾದಲ್ಲಿ ಒಂದು ಲೆವೆಲ್ಗೆ ವರ್ಕ್ ಆಯಿತು ಕೂಡ. ಹಾಗೆ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಫ್ಯಾಕ್ಟ್ ವರ್ಕ್ ಆಗಿದ್ದೆ, ಆ ಸೀರೀಸ್ ಕೊಲೆಗಳು ಹೇಗೆ ಆಗ್ತಿದೆ, ಅದನ್ನು ಮಾಡ್ತಿರೋರು ಯಾರು ಅಂತ ಅದರ ಸುತ್ತ ರನ್ ಆಗುತ್ತೆ. ಆ್ಯಂಡ್ ಅದು ಇಂಟ್ರೆಸ್ಟ್ ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗೆ ಸಿನಿಮಾದಲ್ಲಿ ಅಲ್ಲಲ್ಲಿ ಬರೋ ಟ್ವಿಸ್ಟ್ಗಳು ಒಂದು ಸಣ್ಣ ಮಟ್ಟಿಗೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ಒಂದು ಮಟ್ಟಿಗೆ ಸ್ಯಾಟಿಸ್ಫೈ ಮಾಡುತ್ತೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳನ್ನ ಡಿಸೈನ್ ಮಾಡಿರೋ ರೀತಿ ಯೂನಿಕ್ ಆಗಿತ್ತು, ಆ್ಯಂಡ್ ಅದು ಸಿನಿಮಾದಲ್ಲಿ ವರ್ಕ್ ಆಯಿತು ಕೂಡ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ನಾನಿ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಸಿನಿಮಾದ ಆಲ್ಮೋಸ್ಟ್ ಸೀನ್ಸ್ಗಳಲ್ಲಿ ಬರೀ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ಗಳ ಸೀನ್ಸ್ಗಳು ಹೆಚ್ಚಾಗಿರುತ್ತೆ. ಇನ್ನು ಅದರ್ಸ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟವಾಗಿದ್ದು ಇದರಲ್ಲಿ ಇದ್ದಂತಹ ಲವ್ ಸ್ಟೋರಿ ಸೀನ್ಸ್ಗಳು ಲಿಟ್ರಲಿ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಸಾಂಗ್ಸ್ಗಳಂತೂ ಎಲ್ಲಂದರಲ್ಲಿ ತುರುಕಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ಎಪಿಸೋಡ್ಗಳು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರೋದಿಲ್ಲ, ಅದು ಇಂಟ್ರೆಸ್ಟು ಕೂಡ ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಸಿನಿಮಾದ BGM ಹಾಗೆ ಸಾಂಗ್ಸ್ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಸಿನಿಮಾದ ಸ್ಟಾರ್ಟಿಂಗಿಂದ ಕೊನೆ ತನಕ ಒಂದೇ BGMನ ಹಾಕಿ ಮುಗಿಸಿದ್ದಾರೆ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಪರವಾಗಿಲ್ಲ. ಹಿಟ್ 1 ಹಾಗೆ ಹಿಟ್ 2 ಜೊತೆ ಕಂಪೇರ್ ಮಾಡಿದ್ರೆ ಇದು ಡೀಸೆಂಟ್ ಅಂತೀನಿ. ಆದರೂ ಸಿನಿಮಾ ನೋಡ್ಬೋದು, ಓಕೆ ಸಿನಿಮಾ ಒಂದು ಲೆವೆಲ್ಗೆ ಇದೆ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಹೆವಿ ಬ್ಲಡ್ ವೈಲೆನ್ಸ್ ಸೀನ್ಸ್ಗಳು ಇರ್ತವೆ, ಆ ಸೀನ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.